ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಬೆಂಬಲಿಗರಿಂದ ಸಾಕ್ಷಿಗಳಿಗೆ ಬೆದರಿಕೆ ಹಾಕಲಾಗ್ತಿದೆಯಂತೆ. ನೋಡಿ, ಈಗ ಈ ಪ್ರಭಾವಿಗಳು ಅವರ ಚೇಲಾಗಳಿರ್ತಾರಲ್ವಾ, ಇದೇ ರೀತಿ ಅವ್ರ ಕೆಲಸ ಅಂದ್ರೆ ಬೆದರಿಕೆ ಹಾಕೋದು, ಬಾಯಿ ಮುಚ್ಚಿಸೋದು. ಈಗ ಮುನಿರತ್ನ ಬೆಂಬಲಿಗರ ವಿರುದ್ಧ ಆ ರೀತಿ ಆರೋಪ ಕೇಳಿ ಬಂದಿದೆ. ಸಂತ್ರಸ್ತೆಯೊಬ್ಬರ ಮಗನಿಗೆ ಬೆದರಿಕೆ ಹಾಕಿದ್ದಾರಂತೆ ಮುನಿರತ್ನ ಬೆಂಬಲಿಗರು, ಅಂದ್ರೆ ಅತ್ಯಾಚಾರಕ್ಕೆ ಒಳಗಾಗಿರುವಂತ ಸಂತ್ರಸ್ತೆ. ಮುನಿರತ್ನ ವಿರುದ್ಧ ಸಾಕ್ಷಿ ಹೇಳಿದ್ರೆ ಮನೆಗೆ ಬೆಂಕಿ ಹಚ್ಚುತ್ತೇವೆ, ನಿಮ್ಮ ವಂಶವೇ ಇರದಂತೆ ಮಾಡುತ್ತೇವೆ ಅಂತ ಬೆದರಿಕೆ ಹಾಕಿದ್ದಾರಂತೆ. ಬಿಜೆಪಿ ಕಾರ್ಯಕರ್ತೆ ಸುನಂದಮ್ಮ ಎಂಬುವರು ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ. ಸಾಕ್ಷಿಯ ಮನೆಗೆ ಏಕಾಏಕಿ ನುಗ್ಗಿ ಬೆಂಬಲಿಗರು ಬೆದರಿಕೆಯನ್ನು ಹಾಕಿದ್ದಾರಂತೆ. ಯಶವಂತಪುರ ಪೊಲೀಸ್ ಠಾಣೆಗೆ ಸಂತ್ರಸ್ತೆಯ ಮಗ ಈಗ ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಸಂತ್ರಸ್ತೆಯ ಮಗ. ಆ ಒಂದು ದೂರಿನಲ್ಲೂ ಕೂಡ ಹೇಳಿದ್ದಾರೆ, ಬಿಜೆಪಿ ಕಾರ್ಯಕರ್ತೆ ಸುನಂದಮ್ಮಯವರೆಂಬ ನಮಗೆ ಬೆದರಿಕೆ ಇದೆ ಅಂತೇಳಿ, ಸಾಕ್ಷಿ ಹೇಳಿದ್ರೆ ನಿಮ್ಮ ಮನೆಯನ್ನು ಸುಟ್ಟು ಹಾಕ್ತೀವಿ, ನಿಮ್ಮ ವಂಶ ಇರದಂಗೆ ಮಾಡ್ತೀವಿ ಅಂತೇಳಿ ಕೊಟ್ಟಿರುವಂತಹ ದೂರಿನಲ್ಲಿ ಇವೆಲ್ಲ ಅಂಶಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ನೋಡಿ, ಈ ಜಾಮೀನು ಯಾಕೆ ಸಿಗಲ್ಲ ಹೇಳಿ? ಈ ದೊಡ್ಡ ದೊಡ್ಡವರಿಗೆ ಬೇಗ ಇದೇ ಕಾರಣಕ್ಕೋಸ್ಕರ ಹೊರಗಡೆ ಬಂದು ಅವ್ರು ಬಾಯಿ ಮುಚ್ಚೋದು, ಅವ್ರಿಗೆ ಬೆದರಿಕೆ ಹಾಕೋದು, ಸಾಕ್ಷಿ ನಾಶ ಮಾಡ್ತಾರೆ ಅಂತೇಳಿ ಅವ್ರಿಗೆ ಬೇಲ್ ಸಿಗಲ್ಲ ಬೇಗನೆ. ಆದರೆ ಅಲ್ಲಿ ಮುನಿರತ್ನ ಒಳಗಡೆ ಇದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ, ಅವರ ಚೇಲಾಗಳು ಬೆಂಬಲಿಗರು ಈ ರೀತಿಯಾಗಿ ಸಾಕ್ಷಿ ನಾಶ ಮಾಡ್ತಿದ್ದಾರೆ. ಇದನ್ನು ಕೂಡ ಕೋರ್ಟ್ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ನಿಮ್ಮ ಬೆಂಬಲಿಗರು ಅಲ್ಲಿ ಹೋಗಿ ಆವಾಜ್ ಹಾಕ್ತಿದ್ದಾರೆ, ಸಾಕ್ಷಿ ನಾಶ ಮಾಡ್ತಾ ಇದ್ದಾರೆ, ಅವ್ರ ಮನೆಗೆ ಹೋಗಿ ಬೆಂಕಿ ಹಚ್ತೀವಿ ಅಂತ ಹೇಳ್ತಿದ್ದಾರೆ ಸುನಂದಮ್ಮ ಅನ್ನುವಂಥ ಒಬ್ಬ ಬಿಜೆಪಿ ಕಾರ್ಯಕರ್ತೆ. ಇದು ಕೂಡ ಆ್ಯಡ್ ಆಗುತ್ತೆ. ನಿಮ್ಮ ಆಪ್ತರು, ನಿಮ್ಮ ಕಾರ್ಯಕರ್ತರು ಮಾಡೋದಿಲ್ಲ, ನಿಮಗೆ ಅದು ಗಂಡಾಂತರನೇ ಅದು.